ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಕಲ್ಲಂಗಡಿ ಹಣ್ಣಿಂದು ಸಿಪ್ಪೆಯಿಂದ ಟ್ರೂಟಿ ಫ್ರೂಟಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ. ನಾನು ಫಸ್ಟಿಗೆ ಕಲ್ಲಂಗಡಿ ಹಣ್ಣು ಸಿಪ್ಪೆನ ತೊಗೊಂಡಿದ್ದೀನಿ. ಇದೇನಪ್ಪ, ನಾವು ಪಪ್ಪಾಯಿ ಕಾಯದಲ್ಲಿ ಮಾಡ್ತಾರೆ, ಆದರೆ ಇವರು ಕಲ್ಲಂಗಡಿ ಹಣ್ಣು ಸಿಪ್ಪೆಲಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಾ. ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಕಸದಿಂದ ರಸ ಅಂತಾರಲ್ವ, ಇದೇ ಅನಿಸುತ್ತೆ. ಹಿರಿಯರು ಸುಮ್ಮನೆ ಹೇಳಿರಲ್ಲ ಕಸದಿಂದ ರಸ ತೆಗಿಬೋದು ಅಂತ. ಅದನ್ನು ಟ್ರೂಟಿ ಫ್ರೂಟಿನ ನಾವು ಇವಾಗ ಯಾವ ಥರ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ನಾನು ಫಸ್ಟಿಗೆ ಕಲ್ಲಂಗಡಿ ಹಣ್ಣು ಏನಿರುತ್ತೆ ಈ ಸಿಪ್ಪೆನ ಕ್ಲೀನಾಗಿ ಒಳಗಡೆ ಏನು ನಾವು ವಾಟರ್ ಮೆಲನ್ನಿಂದು ಏನಿರುತ್ತದು ಹಣ್ಣು, ಅದನ್ನೆಲ್ಲ ಕ್ಲೀನಾಗಿ ಸಿಪ್ಪೆ ಅದು ಹಣ್ಣೆಲ್ಲ ಕ್ಲೀನಾಗಿ ತೆಗೆದು ನಾನು ಬರೀ ಸಿಪ್ಪೆನ ಇಟ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಸಿಪ್ಪೆನ ಹೆರ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಧಾನವಾಗಿ ಹುಷಾರಾಗಿ ತೆಗಿಬೇಕು, ಕೈ ಜಾರುತ್ತೆ ಮತ್ತು ಇದರಲ್ಲಿ ಸ್ವಲ್ಪ ತೆಗಿಯೋದು ಕಷ್ಟ ಆಗುತ್ತೆ. ಚಾಕುಯಿಂದ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಈ ಥರ ಮೇಲ್ಗಡೆ ನಾವು ಕ್ಯಾರೆಟ್ ತುರಿಯೋದು ಇರುತ್ತಲ್ವ, ಅದರಿಂದ ನಾನು ಸಿಪ್ಪೆ ಎಲ್ಲ ಕಲ್ಲಂಗಡಿ ಹಣ್ಣಿಂದು ಪೀಸ್ ಕಟ್ ಮಾಡ್ಕೊಂಡಿರೋ ಅಂಥ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಮೇಲ್ಗಡೆ ಇರುವಂಥ ಲೇಯರ್ನ ರಿಮೂವ್ ಮಾಡ್ಕೊತಿದ್ದೀನಿ. ಇವಾಗೆಲ್ಲ ಸಿಪ್ಪೆ ತಕ್ಕೊಂಡು ಆಯಿತು. ಇವಾಗ ಈ ಥರ ಸಣ್ಣದಾಗಿ ಕಟ್ ಮಾಡಿ ನಾನು ಸಣ್ಣ ಪೀಸಾಗಿ ಕಟ್ ಮಾಡ್ಕೊತೀನಿ. ನೋಡಿ, ಇಷ್ಟಿಷ್ಟು ಪೀಸ್ ಇದ್ದರೆ ಸಾಕು, ತೀರಾ ದಪ್ಪ ಮಾಡೋಕ್ಕೆ ಹೋಗಬೇಡಿ. ಅದು ಕ್ಲೀನಾಗಿ ಬೇಯಲ್ಲ ಮತ್ತು ಪಾಕನೂ ಹಿಡಿಯಲ್ಲ. ಇಲ್ಲಿ ನೋಡಿ, ಸಣ್ಣ ಪೀಸಾಗಿ ಕಟ್ ಮಾಡಿ ಎಲ್ಲ ಕಲ್ಲಂಗಡಿ ಹಣ್ಣು ಏನಂತಾರೆ ಸಿಪ್ಪೆಗೆ ಈ ಥರ ಕಲ್ಲಂಗಡಿ ಸಣ್ಣ ಪೀಸಾಗಿ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಸರ್ವೇ ಸಾಮಾನ್ಯವಾಗಿ ಪಪ್ಪಾಯ ಹಣ್ಣಲ್ಲಿ ಟ್ರೂಟಿ ಫ್ರೂಟಿ ಮಾಡ್ತಾರೆ. ಇವರು ಕಲ್ಲಂಗಡಿಲಿ ಮಾಡ್ತಿದ್ದಾರಲ್ಲಪ್ಪ ಅಂತ ಆಶ್ಚರ್ಯ ಆಗಬೇಡಿ, ಇದರಲ್ಲೂ ಮಾಡ್ತಾರೆ. ಇದು ಅದ್ರ ಥರನೇ ಸೇಮ್ ಟೇಸ್ಟ್ ಕೊಡುತ್ತೆ ಮತ್ತು ಅದ್ರ ಥರನೇ ಇರುತ್ತೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸೇ ಇರಲ್ಲ. ಟ್ರೈ ಮಾಡಿ ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ. ಇಲ್ಲಿ ನೋಡಿ, ನಾನು ಎಲ್ಲ ಏನು ಕಲ್ಲಂಗಡಿ ಹಣ್ಣಿಂದು ಸಿಪ್ಪೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಈ ಥರ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಇವಾಗ ಎಲ್ಲನೂ ಕಟ್ ಮಾಡಿ ಈ ಥರ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಒಂದು 10ರಿಂದ 15 ನಿಮಿಷದವರೆಗೂ ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಸ್ವಲ್ಪ ನೀರು ಹಾಕಿ ನಾನು ಏನು ಕಲ್ಲಂಗಡಿ ಹಣ್ಣಿಂದು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ತೊಳೆದು ಹಾಕಿ ಇದನ್ನು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೀರಲ್ಲೇ ಬೇಯಿಸ್ಬೇಕಾಗುತ್ತೆ. ನೀವು 10ರಿಂದ 15 ನಿಮಿಷ ಇದನ್ನು ಬೇಯಿಸಲೇಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ತೀರಾ ಹೈ ಫ್ಲೇಮ್ ಮಾಡಿಬಿಟ್ರೆ ನೀರೆಲ್ಲ ಬಾಡೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡು ಇಲ್ಲ ಲೋ ಫ್ಲೇಮ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಇಲ್ಲಿ ನೋಡಿ, ಬೆಂದಾಗಿದೆ. ನಾನು 15 ನಿಮಿಷ ಬೇಯಿಸಿದ್ದೀನಿ. ಇವಾಗ ಒಂದು ಎಕ್ಸ್ಟ್ರಾ ಪಾತ್ರೆಗೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ, ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟೊಂದು ಸಕ್ಕರೆನ ಹಾಕಿಬಿಟ್ಟು ಏನು ಬೇಯಿಸ್ಕೊಂಡಿದ್ವಿ ನಾವು ಕಲ್ಲಂಗಡಿ ಹಣ್ಣಿನ ಟ್ರೂಟಿ ಫ್ರೂಟಿ, ಅದನ್ನು ನೀರಲ್ಲಿ ಹಾಕಿ ಸಕ್ಕರೆ ಪಾಕದಲ್ಲಿ ನಾನು ಹಾಕ್ತಾಯಿದ್ದೀನಿ ಬೇಯಲಿಕ್ಕೆ. ಇದನ್ನು ಒಂದು 10 ನಿಮಿಷ ಬೇಯಿಸಬೇಕು. ಸಕ್ಕರೆ ಪಾಕದಲ್ಲೇ ಅದು ಬೇಯಬೇಕು. ಆವಾಗ ಸಿಹಿ ಅಂಶ ಎಲ್ಲ ಅದು ಟ್ರೂಟಿ ಫ್ರೂಟಿ ಹೀರ್ಕೊಂಡು ಚೆನ್ನಾಗಾಗುತ್ತೆ. ನಿಮಗೆ ಕಲರ್ ಬೇಡ, ನಾವು ಹಾಗೆ ತಿಂತೀವಿ ಅನ್ನೋರು ಇದನ್ನೇ ನೀವು ಡ್ರೈ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲ ನಮಗೆ ಕಲರ್ ಬೇಕು ಅನ್ನೋರು ಇದಕ್ಕೆ ಕಲರ್ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಅದು ಸಕ್ಕರೆ ಪಾಕ ಎಲ್ಲ ಕುದ್ದು ಈ ಲೆವೆಲಿಗೆ ಬಂದಿದೆ. ಒಂದು 10 ನಿಮಿಷ ಇದನ್ನು ಬೇಯಿಸಾದ್ಮೇಲೆ ನಾನು ಒಂದು ಬಟ್ಲಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಹಾಕಿ ಎಕ್ಸ್ಟ್ರಾ ಮಾಡ್ಕೊತಿದ್ದೀನಿ. ಯಾಕಂದರೆ ಫುಡ್ ಕಲರ್ ಹಾಕ್ಕೋಬೇಕಲ್ವ. ನೀವು ಇದನ್ನು ಮಕ್ಕಳಿಗೆ ಜಾಸ್ತಿ ಕೊಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾಕಂದರೆ ಫುಡ್ ಕಲರ್ ಹಾಕಿರೋದ್ರಿಂದ ಮಕ್ಕಳಿಗೆ ಜಾಸ್ತಿ ಕೊಡೋಕ್ಕೆ ಹೋಗ್ಬೇಡಿ. ದೊಡ್ಡವರಾದರೆ ತಿನ್ಬೋದು, ಮಕ್ಕಳಿನ ಮೇಲೆ ಜಾಸ್ತಿ ಕೊಡೋದು ಅಷ್ಟು ಇದಲ್ಲ ಅನಿಸುತ್ತೆ. ಹಾಗಾಗಿ ಮಕ್ಕಳಿಗೊಂದು ಡೈಲಿ ಒಂದು 3-4 ಆ ಥರ ಎಲ್ಲ ಕೊಡಿ, ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ನಾನು ಫಸ್ಟಿಗೆ ಗ್ರೀನ್ ಕಲರ್ ಫುಡ್ ಕಲರ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಆರೆಂಜ್ ಕಲರ್ನ ಸ್ವಲ್ಪ ಚಿಟಿಕೆ ಅಷ್ಟು ಹಾಕಿದ್ರೆ ಇದು ಫುಲ್ ಕಲರ್ ಆಗುತ್ತೆ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಚಿಟಿಕೆ ಅಷ್ಟು ಮಾತ್ರ ಹಾಕಬೇಕು ಇದಕ್ಕೆ. ಇವಾಗ ರೆಡ್ ಕಲರ್ನ ನಾನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫೈನಲಿ ಟ್ರೂಟಿ ಫ್ರೂಟಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಆಗಿದೆ. ಕಲ್ಲಂಗಡಿ ಹಣ್ಣಲ್ಲಿ ಮಾಡಿರೋ ಅಂಥ ಟ್ರೂಟಿ ಫ್ರೂಟಿ ಪಪ್ಪಾಯ ಹಣ್ಣಲ್ಲಿ ಮಾಡ್ತಾರೆ. ನಾನು ಕಲ್ಲಂಗಡಿ ಹಣ್ಣಿನಲ್ಲಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ.
ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಫೈನಲಿ ಇದನ್ನೆಲ್ಲ ಫುಡ್ ಕಲರ್ ಎಲ್ಲ ಮಿಕ್ಸ್ ಮಾಡಿ 1.5 ಅವರ್ ಇಲ್ಲ 2 ಅವರ್ಸು ಸ್ವಲ್ಪ ಬಿಸಿಲಲ್ಲಿ ಇಡಿ. ಆಮೇಲೆ ಜಾಸ್ತಿ ಹೊತ್ತು ಒಣ್ಸೋಕ್ಕೆ ಹೋಗಬೇಡಿ. ಇದನ್ನು ಒಂದು 1.5 2 ಅವರ್ ಅಷ್ಟೇ. ಏನು ಒಂದು 3 ಗಂಟೆ 4 ಗಂಟೆ ಆಗಿಟ್ಟರೆ ಒಂದು 6 ಗಂಟೆ ಹಂಗೆ ಎತ್ಕೊಳ್ಳಿ, ಅವಾಗ ಸರಿ ಆಗುತ್ತೆ. ತೀರಾ ಬಿಸಿಲಲ್ಲೆಲ್ಲ ಒಣ್ಸೋಕ್ಕೆ ಹೋಗಬೇಡಿ. ಇಷ್ಟ ಆಗಿತ್ತು ನನ್ನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಫೈನಲಿ ಡ್ರೈ ಆಗಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ನೀವೇ ಕಣ್ಣಾರೆ.